ನಮ್ಮ ಜಿಲ್ಲೆಗೆ ಒಂದು ಅತ್ಯಂತ ಸೂತಕವಾದಂತಹ ದಿನ. ಗೌರವಾನ್ವಿತ ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಒಂದು ಹೆಸರುವಾಸಿ ಮಾಡಿದಂತಹ ಮಾಜಿ ಪ್ರಧಾನಿಗಳಂತಹ ದೇವೇಗೌಡರವರ ಧರ್ಮಪತ್ನಿಯಂತಹ ಚೆನ್ನಮ್ಮ ಅಜ್ಜಿಯವರು ಏನು ಇವತ್ತು ನಿನ್ನೆ ತೀರ್ಕೊಂಡಿದ್ದಾರೆ, ಅವರ ಒಂದು ಇದರಾಗಿ ಏನಿವತ್ತು ಅವರ ಪಾರ್ಥಿವ ಶಿಬಿರ ಸುಮಾರು 11 ಗಂಟೆಗೆ ಅವರ ಪದ್ಮನಾಭ ನಗರದ ನಿವಾಸವನ್ನು ದಿಂದ ಹೊರಟು ಸುಮಾರು ಸಂಜೆ ವೇಳೆಗೆ ನಮ್ಮ ಹಿರಿಸವೆ ಗಡಿ, ನಮ್ಮ ಜಿಲ್ಲೆಯ ಗಡಿ ಭಾಗಕ್ಕೆ ನಾವು ಸ್ವೀಕಾರವನ್ನು ಮಾಡ್ತೀವಿ. ಅದಾದ ನಂತರ ಚನ್ನಪಟ್ಟಣ ತಾಲೂಕು ಕಚೇರಿ, ಉದಯಪುರ, ಶಾಂತಿಗ್ರಾಮ, ನಮ್ಮ ಡೈರಿ ಸರ್ಕಲ್ಲು, NR ಸರ್ಕಲ್ಲು, ಮತ್ತು ಮೊಸಳೆ ಬಸಳ್ಳಿ, ಮತ್ತು ಏನು ನಮ್ಮ ಹೊಳೆನ್ಸ್ಪುರ ಕ್ಷೇತ್ರ ಶಾಸಕರಂತಹ ನಮ್ಮ ರೇವಣ್ಣ ಸರ್ ಅವರ ಒಂದು ಗೃಹ ಮನೆಯಲ್ಲಿ ಪಾರ್ಥಿವ ಸೇರುವಂಥದ್ದೆಲ್ಲ ವ್ಯವಸ್ಥೆಯನ್ನು ಇವತ್ತು ಜಿಲ್ಲಾಡಳಿತ ನಾವೆಲ್ಲ ಸೇರಿ ಮಾಡಿದ್ದೀವಿ. ಸುಮಾರು 1400ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಅವ್ರನ್ನ ನಾವು ನಮ್ಮ ಜಿಲ್ಲೆಗೆ ಡೆಪ್ಯೂಟನ್ನು ಮಾಡ್ಕೊಂಡಿದ್ದೀವಿ. ಸುಮಾರು 5 ನಮ್ಮ ಜಿಲ್ಲೆಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸೇರಿ 5 SPಗಳನ್ನ ನಮ್ಮ ಜಿಲ್ಲೆಗೆ ಹಾಕಿದ್ದಾರೆ. ಸುಮಾರು PSIಗಳನ್ನ ಸುಮಾರು 250ಕ್ಕೂ ಹೆಚ್ಚು PSIಗಳನ್ನ ಹಾಕಿದ್ದಾರೆ. ಒಂದು 60ಕ್ಕೂ ಹೆಚ್ಚು DYSPಗಳನ್ನ ಹಾಕಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಏನೇನು ತಗೊಬೇಕು ಅದನ್ನು ತಗೊಳ್ಳುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ CO ಎಲ್ಲ ಸೇರಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಮನವಿಯನ್ನು ಮಾಡ್ತೀನಿ ಸಾರ್ವಜನಿಕರಿಗೆ ಶಾಂತಿಯುತವಾಗಿ ಬಂದು ಮೃತರ ಅಂತಿಮ ದರ್ಶನವನ್ನು ನಾವೆಲ್ಲ ಸೇರಿ ಮಾಡಿ, ಜೊತೆಗೆ ಗೌರವಯುತವಾಗಿ ಅವ್ರನ್ನ ಕಳಿಸುವಂಥ ನಿಟ್ಟಿನಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ನಮ್ಮ DK ಶಿವಕುಮಾರ್ ಸಾಹೇಬರು ಸರ್ಕಾರಿ ಗೌರವದಿಂದ ಅವ್ರನ್ನ ಮೃತರ ಅಂತ್ಯ ಸಂಸ್ಕಾರ ಮಾಡಬೇಕಂತ ನಿರ್ದೇಶನ ಕೊಟ್ಟಿದ್ದಾರೆ. ಅದು ಸುತ್ತಲೇ ಸಹ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಆ ಸುತ್ತೋಲೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಬರ್ತದೆ. ಅದಾದ ನಂತರ ನಾವು ಯಾವ ರೀತಿಯಲ್ಲಿ ಪ್ರೋಟೋಕಾಲ್ನ ಅರೇಂಜ್ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದೊಂದು ನಮ್ಮೆಲ್ಲರ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ತಮ್ಮ ಕುಟುಂಬದಲ್ಲಿ ತಾಯಿ ಮಡದಿಯೇ ಒಂದು ಬೆನ್ನೆಲುಬು. ಅದೇ ರೀತಿಯಲ್ಲಿ ಇವತ್ತು ಅವ್ರ ಕುಟುಂಬದಲ್ಲಿ ಒಬ್ಬ ಬೆನ್ನೆಲುಬಾಗಿದ್ದಂತಹ ಚೆನ್ನಮ್ಮ ಅಜ್ಜಿಯವರ ಒಂದು ಅಂತಿಮ ದರ್ಶನ, ಅಂತಿಮ ಯಾತ್ರೆಯನ್ನು ಕಟ್ಟುಬದ್ದಾಗಿ ಯಾವುದೇ ರೀತಿಯ ಲೋಪದೋಷಗಳಾಗದ ರೀತಿಯಲ್ಲಿ ಮಾಡುವಂಥ ನಿರ್ದೇಶನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಅದೇ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ಈ ವಿಷಯದಲ್ಲಿ ಸನ್ನದ್ಧರಾಗಿ ಯಾವುದೇ ರೀತಿಯ ಲೋಪದೋಷ ಬರದೇ ಇರೋ ಪರಿಸ್ಥಿತಿಯಲ್ಲಿ ನಾವು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮುಖ್ಯಮಂತ್ರಿಗಳು ನಾಳೆ ಅಂತ್ಯ ಸಂಸ್ಕಾರಕ್ಕೆ ಭಾಗಿಯಾಗುವಂಥದ್ದು ಬೆಳಗ್ಗೆ ಕರೆ ಮಾಡಿ ಹೇಳಿದ್ದಾರೆ. ಅವರು ಸಹ ಈ ಒಂದು